ಕಲಬುರಗಿಯಲ್ಲಿ ಆಪರೇಷನ್ ನಡೆದಿದೆ. ಜೆಡಿಎಸ್ ಸೇರಿದ್ದಾರೆ ಬಿಜೆಪಿಯ ಸದಸ್ಯರು. ಮೈತ್ರಿ ನಡುವೆ ಬಿಜೆಪಿಗೆ ಸೈಲೆಂಟ್ ಆಗಿ ಜೆಡಿಎಸ್ ಶಾಕ್ ಕೊಡ್ತಾ ಇದೆ. ಕಲಬುರಗಿಯಲ್ಲಿ ಜೆಡಿಎಸ್ ಆಪರೇಷನ್, ಬಿಜೆಪಿ ಸದಸ್ಯರು ಜೆಡಿಎಸ್ ಸೇರ್ಪಡೆಯಾಗಿದ್ದಾರೆ. ಜೇವರ್ಗಿ ಪುರಸಭೆಯ 13 ಬಿಜೆಪಿ ಸದಸ್ಯರು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ರಿಂದ ಬಿಗ್ ಆಪರೇಷನ್ ನಡೆದಿದೆ. ಬಿಜೆಪಿ ಸದಸ್ಯರನ್ನ ಸೆಳೆಯುವಲ್ಲಿ ದೊಡ್ಡಪ್ಪ ಗೌಡ ಪಾಟೀಲ್ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಕೇಂದ್ರ ಸಚಿವ ಎಚ್ಡಿಕೆ ನೇತೃತ್ವದಲ್ಲಿ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ. 17 ಬಿಜೆಪಿ ಸದಸ್ಯರ ಪೈಕಿ 13 ಸದಸ್ಯರನ್ನ ಜೆಡಿಎಸ್ ಲೀಡರ್ ಸೆಳೆದಿದ್ದಾರೆ. ಈ ಮೂಲಕ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟಿದೆ. ಕಲಬುರಗಿಯಲ್ಲಿ ಜೆಡಿಎಸ್ ನಿನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೇ ಬಿಜೆಪಿಯ ಸದಸ್ಯರು ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ನ ದೋಸ್ತಿ ಬಿಜೆಪಿಗೆ ಪ್ಲಸ್ ಆಗಬಹುದು ಅನ್ನುವಂತಹ ಮಾತುಗಳು ಈಗ ಉಲ್ಟಾ ಆಗ್ತಾ ಇದೆ. ಜೆಡಿಎಸ್ಗೆ ಪ್ಲಸ್ ಆಗ್ತಾ ಇದೆ. ಜೆಡಿಎಸ್ ಬಿಜೆಪಿಗೆ ಶಾಕ್ ಕೊಡ್ತಾ ಇರೋದು. ಸುಮಾರು 17 ಸದಸ್ಯರ ಪೈಕಿ 13 ಸದಸ್ಯರನ್ನ ಜೆಡಿಎಸ್ ಲೀಡರ್ ತಮ್ಮ ಪಕ್ಷಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೇವರ್ಗಿ ಪುರಸಭೆಯ 13 ಬಿಜೆಪಿ ಸದಸ್ಯರು ಈಗ ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ಅವರು ನಡೆಸಿದಂತಹ ಬಿಗ್ ಆಪರೇಷನ್ ಈ ಮೂಲಕ ಸಕ್ಸಸ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸುಮಾರು 13 ಸದಸ್ಯರು ಜೆಡಿಎಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ ನೀಡ್ತಾರೆ. ಅನಿಲ್ ಸ್ವಾಮಿ, ದೋಸ್ತಿ ನಾಯಕರು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಜೆಡಿಎಸ್ನ ಸದಸ್ಯರನ್ನ ಸೆಳಿಬಹುದು ಬಿಜೆಪಿ ಅಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಎಲ್ಲೋ ಬಿಜೆಪಿಗೆ ಪ್ಲಸ್ ಆಗುತ್ತೆ ಅಂತ. ಆದ್ರೆ ಈಗ ಎಲ್ಲ ಉಲ್ಟಾ ಆಗ್ತಾ ಇದೆ. ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಅನಿಲ್ ಸ್ವಾಮಿ. ರಜನಿ, ನಿಜಕ್ಕೂ ಏನಂದ್ರೆ ಈಗಾಗಲೇ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಚುನಾವಣೆಗಳಲ್ಲಿ ಏನೊಂದು ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ತಿದೆ. ಆದ್ರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ಪುರಸಭೆ ಏನಿದೆ, ಈ ಒಂದು ಪುರಸಭೆಯ ಬಿಜೆಪಿಯ 17 ಸದಸ್ಯರಲ್ಲಿ 13 ಜನರು ಏನೊಂದು ಬಿಜೆಪಿ ಪಕ್ಷವನ್ನ ತೊರೆದು ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಜೇವರ್ಗಿ ಕ್ಷೇತ್ರದಿಂದ ವಿಧಾನಸಭೆ ಟಿಕೆಟ್ ಬಯಸಿದ್ದ ಬಿಜೆಪಿ ಮುಖಂಡ ದೊಡ್ಡಗೌಡ ಪಾಟೀಲ್ ಅಂತಿಮ ಕ್ಷಣದಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿದ್ದರಿಂದ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಇದೀಗ ದೊಡ್ಡಗೌಡ ಪಾಟೀಲ್ ನದಿಬೋಳ್ ನೇತೃತ್ವದಲ್ಲಿ ಏನೊಂದು ಜೇವರ್ಗಿ ಪುರಸಭೆಯ 17 ಬಿಜೆಪಿ ಸದಸ್ಯರಲ್ಲಿ 13 ಜನ ಏನೊಂದು ಬಿಜೆಪಿ ತೊರೆದು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ ಅಂತ ಹೇಳ್ಬೋದು. ಬೆಂಗಳೂರಿನ ಜೆಪಿ ಭವನದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಏನೊಂದು ಬಿಜೆಪಿ ತೊರೆದು ಏನೊಂದು ಜೆಡಿಎಸ್ ಸೇರ್ಪಡೆಗೊಂಡಿದ್ದಾರೆ. ಹೀಗಾಗಿ ಬಹುತೇಕ ಕಡೆ ಏನೊಂದು ಚುನಾವಣೆಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಳ್ತಾ ಬರ್ತಿದೆ. ಆದ್ರೆ ಇಲ್ಲಿ ಮಾತ್ರ ಏನೊಂದು ಬಿಜೆಪಿಯನ್ನೇ ಜೆಡಿಎಸ್ ಅಪ್ರೋಚ್ ಮಾಡಿದ್ದು ಮೈತ್ರಿ ಮುಂದುವರಿಯುತ್ತಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಜನಿ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಮಾಹಿತಿಗೆ.